ನಮಸ್ಕಾರ ರೀ ಎಲ್ಲರಿಗೂ. ನಾವು ಇವತ್ತು ರಾಜ್ಮಾ ಪಲ್ಯ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ. ಇದು ರೊಟ್ಟಿ, ಪಲ್ಯ, ಚಪಾತಿ, ಪೂರಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ಭಾಳ ಟೇಸ್ಟಿ ಆಗಿರ್ತೈತ್ರಿ. ಇದನ್ನು ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ರೀ: ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ, ಸಾಸಿವೆ, ಉಪ್ಪು, ಖಾರ, ಅರಿಶಿನ, ಸಕ್ಕರೆ, ಮಸಾಲೆ ಪೌಡರು, ಬೇಸ್ಟ್ ಅಂತ ರಾಜ್ಮಾ, ಸ್ವಲ್ಪ ಎಣ್ಣೆ. ಇದನ್ನು ಮಾಡೋದಕ್ಕೆ ಮೊದಲು ಒಂದು ಬಾಣಲೆ ಇಟ್ಕೊಳ್ಳೋಣ್ರಿ. ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ. ಈ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಕಾಯಕ್ಕೆ ಬಿಡೋಣ್ರಿ. ಇದು ಎಣ್ಣೆ ಕಾದ್ಮೇಲೆ ಇದಕ್ಕೆ ಇವಾಗ ಜೀರಿಗೆ ಹಾಕೊಳ್ಳೋಣ್ರಿ. ಈ ಜೀರಿಗೆ ಎಲ್ಲ ಚಟಪಟ ಅಂತ ಅಂದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕೊಳ್ಳೋಣ್ರಿ. ಸಾಸಿವೆ ಜೀರಿಗೆ ಎರಡು ಚಟ್ಪಟ್ ಅಂತ ಅಂದಮೇಲೆ ನಾವು ಕರಿಬೇವು ಹಾಕೊಳ್ಳೋಣ್ರಿ. ಕರಿಬೇವು, ಜೀರಿಗೆ, ಸಾಸಿವೆ ಎಲ್ಲ ಚಟ್ಪಟ್ ಅಂತ ಬಂದಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕೊಳ್ಳೋಣ್ರಿ. ಇವೆರಡನ್ನು ಚಲೋ ತಂಗಿ ಫ್ರೈ ಮಾಡೋಣ್ರಿ. ಸ್ವಲ್ಪ ಫ್ಲೇಮನ್ನ ಹೆಚ್ಚಿಟ್ಕೊಳ್ಳೋಣ್ರಿ. ಇವಾಗ ಇಟ್ಕೊಂಡು ಫ್ರೈ ಮಾಡಿದ್ಮೇಲೆ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಂಡ್ರಿ. ನಾನು ಇದನ್ನು ಮನ್ಯಾಗನ ಜಜ್ಜಿ ಹಾಕಾಕತ್ತೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಮನ್ಯಾಗ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಫ್ರೆಶ್ನೆಸ್ ಇರ್ತೈತಿ. ಅದಕ್ಕಾಗಿರಿ ಇದೆಲ್ಲ ಬೆಂದ ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ್ರಿ. ಉಪ್ಪನ್ನ ಇವಾಗಲೇ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಫ್ರೈ ಆಗೋ ಮಟ್ಟಿಗೆ ಹಾಕೊಂಡ್ರೆ ಸಾಕ್ರಿ. ಯಾಕಂದ್ರೆ ನಾವು ಈಗಾಗಲೇ ರಾಜ್ಮಾದೊಳಗೆ ಹಾಕಿರ್ತೀವ್ರಿ ಸ್ವಲ್ಪ ಉಪ್ಪನ್ನು. ಅದಕ್ಕಾಗಿ ನೋಡ್ಕೊಂಡು ಹಾಕ್ರಿ. ಇದಾದಮೇಲೆ ಇದಕ್ಕೆ 2 ಟೀ ಸ್ಪೂನು ಖಾರ ಹಾಕ್ಕೊಂಡ್ರಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರಿ. ಅರಿಶಿನ, ಖಾರ, ಉಪ್ಪು ಇದೆಲ್ಲ ಚಲೋ ತಂಗಿ ಮಿಕ್ಸ್ ಆಗುವಂಗೆ ಇದನ್ನು ಮಿಕ್ಸ್ ಮಾಡೋಣ್ರಿ. ಇದು ಮಿಕ್ಸ್ ಆದಮೇಲೆ ಟೇಸ್ಟಿಗೆ ಸ್ವಲ್ಪ ಅರ್ಧ ಟೀ ಸ್ಪೂನು ಸಕ್ಕರೆ ಹಾಕ್ಕೊಂಡ್ರಿ. ಸಕ್ಕರೆ ಹಾಕೋದ್ರಿಂದ ಭಾಳ ಟೇಸ್ಟ್ ಬರ್ತೈತ್ರಿ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಇದೆಲ್ಲ ಬೆಂದ ಮೇಲೆ ಇದಕ್ಕೆ ಕುದಿಸಿರುವಂಥ ಟೊಮೆಟೊ ಮತ್ತು ರಾಜ್ಮಾನ ಮಿಕ್ಸ್ ಮಾಡ್ಕೊಂಡು ಇದನ್ನು ಇವಾಗ ಬಾಣಲಿಗೆ ಹಾಕ್ಕೊಂಡ್ರಿ. ಹಾಕಿಬಿಟ್ಟು ಇದನ್ನು ಚಲೋ ತಂಗಿ ಕಲಸೋಣ್ರಿ. ಎಲ್ಲ ಚಲೋ ತಂಗಿ ಮಿಕ್ಸ್ ಆಗಬೇಕ್ರಿ. ಕೆಳಗಡೆ ಫ್ಲೇಮ್ ಹೈ ಒಳಗಿಟ್ರು ನಡಿತೈತ್ರಿ. ಇವಾಗ ಈ ಚಲೋ ತಂಗಿ ಮಿಕ್ಸ್ ಆಯ್ತಂದ್ರೆ ಉಪ್ಪು, ಖಾರ, ಅರಿಶಿನ, ಸಕ್ಕರೆ, ಟೊಮೆಟೊದ್ದು ಹುಳಿ ಎಲ್ಲ ಮಿಕ್ಸ್ ಆಗಿ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತ್ರಿ ಇದು. ಇದಾದಮೇಲೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೋಬೇಕ್ರಿ. ನೀರು ಹಾಕೊಳ್ಳೋದ್ರಿಂದ ರಾಜ್ಮಾ ಭಾಳ ಗಟ್ಟಿ ಆಗಂಗಿಲ್ಲ. ಭಾಳ ಗಟ್ಟಿ ಆದರೆ ಇದು ಎಲ್ಲದಕ್ಕೂ ಮ್ಯಾಚ್ ಆಗಂಗಿಲ್ಲ ರೀ, ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ ರೀ. ಅದಕ್ಕಾಗಿ ಇವಾಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಅಲ್ಲಾಡಿಸ್ಕೊಳೋಣ್ರಿ. ಇದನ್ನು ಕೈ ಆಡಿಸಿದ ಮೇಲೆ ಸ್ವಲ್ಪ ಹೊತ್ತು ಕುದಿಯಾಕೆ ಬಿಡೋಣ್ರಿ. ಕುದಿಯಾಕ್ಬಿಟ್ಟು ಸ್ವಲ್ಪ ಮಸಾಲೆ ಪೌಡ್ರ್ ಹಾಕ್ಕೊಳ್ಳೋಣ್ರಿ. ಇದು ರಾಜ್ಮಾ ಮಸಾಲ ಅಂತ ಸಿಗ್ತೈತ್ರಿ. ಇಲ್ಲಾಂದ್ರೆ ನೀವು ಮನ್ಯಾಗ ಮಾಡಿರೋದನ್ನ ಹಾಕ್ಬಹುದ್ರಿ. ಇವಾಗ ಬಿಸಿ ಬಿಸಿಯಾದ ಕಲರ್ಫುಲ್ ಆದ ಟೇಸ್ಟಿ ಆದ ರಾಜ್ಮಾ ಸರಿ ಅದಕ್ಕೆ ರೆಡಿ ಆಗೈತ್ರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ.